ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗೌತಮಿ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ವೀಡಿಯೋಸ್. ಇದು ಬಂದುಬಿಟ್ಟು ಆನ್ಲೈನ್ ಆರ್ಡ್ರು ಡಿಸ್ಪ್ಯಾಚ್ ಮಾಡಬೇಕು. ನಾಳೆ ಮಂಡೇ ಅಲ್ವಾ, ನಾಳೆ ಕೊರಿಯರ್ಗೆ ಕಳಿಸ್ಬೇಕು. ಇವತ್ತು ಅವ್ರದ್ದು 5 ಬ್ಲೌಸಸ್ಸೂ ರೆಡಿ ಇದೆ. ವಿಡಿಯೋ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದ್ದೀನಿ. ಇದು ಆಲ್ರೆಡಿ ಮೊನ್ನೆ ಶಾರ್ಟಲ್ಲಿ ತೋರಿಸಿದ್ದೆ, 2 ಕಲರ್ ಕಾಂಬಿನೇಷನಲ್ಲಿ ಮಾಡಿದ್ದೀವಿ ಅಂತ. ಇದು ವರ್ಕ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಭಾಳ ಜನ ರೆಸ್ಪಾನ್ಸನ್ನು ತುಂಬ ಚೆನ್ನಾಗಿ ಬಂದಿದೆ. ನೋಡ್ಬೋದು, ಕಟ್ ವರ್ಕ್ ಡಿಸೈನು. ಇದು ಸೇಮ್ ಆ್ಯಸ್ ಇಟ್ ಈಸ್ ಸ್ಟಿಚಿಂಗ್ ಅವರೇ ಮಾಡ್ಕೋತೀವಿ ಅಂತ ಹೇಳಿದ್ದಾರೆ. ಬಟ್ ಶೇಪ್ ಇದೇ ಥರ ಒಂದು ಕಟ್ ವರ್ಕ್ ಬಂದರೆ ಮಾತ್ರ ಹೈಲೈಟ್ ಆಗಿರುತ್ತೆ ಈ ಡಿಸೈನು. ಆಲ್ ಓವರ್ ಬುಟೀಸ್ ಮಾಡಿದ್ದೀವಿ ಆ್ಯಂಡ್ ಸ್ಲೀವ್ಸಿಗೆ ಈ ಥರ ಮಾಡಿದ್ದೀವಿ. ಸೇಮ್ ಆ್ಯಸ್ ಇಟ್ ಈಸ್ ಫ್ರಂಟ್ಗೂ ಈ ಥರ ಕಟ್ ವರ್ಕ್ ಕೊಟ್ಟು, ಫ್ರಂಟ್ ಈ ಥರ ಕಟ್ ವರ್ಕು ಆ್ಯಂಡ್ ಬುಟೀಸು. ನೋಡ್ಬೋದು, ಅವರು ಸ್ಯಾರಿ ಕಲರ್ ಈ ಥರ ಕಳಿಸಿದ್ರು. ಇನ್ನೊಂದು ಸ್ವಲ್ಪ ಗ್ರೀನ್ ಸ್ಯಾರಿಗೂ ಮ್ಯಾಚ್ ಮಾಡಿ ಅಂತ ಹೇಳಿದ್ರು ಅವರು, ಅದಕ್ಕಾಗಿ ಗ್ರೀನ್ ಮ್ಯಾಚ್ ಮಾಡಿದ್ದೀವಿ. ಈ ಥರ ಕಳಿಸಿದ್ರೆ ಕೊರಿಯರ್ ಮಾಡುವಾಗ ನಮಗೂ ರಿಸ್ಕ್ ಇರೋಲ್ಲ. ಆ್ಯಂಡ್ ನೆಕ್ಸ್ಟ್ ಒನ್ ಬಂದುಬಿಟ್ಟು ವೈಟ್. ನೋಡ್ಬೋದು, ಇದು ತುಂಬ ಚೆನ್ನಾಗಿ ಬಂದಿದೆ. ಮೆರೂನ್ ಮೇಲೆ ವೈಟ್ ಆ್ಯಂಡ್ ಗೋಲ್ಡ್ ಕಲರ್ ಕಾಂಬಿನೇಷನ್ ಆಗಿರೋದ್ರಿಂದ ಲುಕ್ ಮಾತ್ರ ತುಂಬ ಚೆನ್ನಾಗಿದೆ. ಇದು ಒಳಗಡೆ ಈ ಫ್ಲವರ್ಸ್ ನನಗೆ ತುಂಬ ಇಷ್ಟ ಆಯಿತು. ಮುಡಿ ವರ್ಕ್ ಬಂದು ಔಟ್ಲೈನ್ ಎಲ್ಲ ಕಟ್ ವರ್ಕ್. ಈಗ ಕಟ್ ವರ್ಕು ಆ್ಯಂಡ್ ಲೈನ್ಸ್ ಬಂದು ತುಂಬ ಟ್ರೆಂಡ್ ಆಗಿರೋ ಡಿಸೈನು. ಇಲ್ಲಿ ನೋಡ್ಬೋದು ನೀವು, ವೈಟ್ ಫ್ಲವರ್ಸ್ ಆ್ಯಂಡ್ ಲೈನ್ಸ್ ಎಷ್ಟು ಚೆನ್ನಾಗಿ ಎಲಿಗೆಂಟಾಗಿ ಕಾಣಿಸ್ತಾ ಇದೆ ಅಂತ. ಕಲರ್ ಕಾಂಬಿನೇಷನ್ಸೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾವು ವರ್ಕ್ ಮಾಡುವಾಗ, ಯಾವ ಕಲರ್ ಎಲ್ಲಿ ಯೂಸ್ ಮಾಡಬೇಕು ಅಂತೇಳಿ. ಆ್ಯಂಡ್ ನೆಕ್ಸ್ಟು ಸೇಮ್ ಇದೇ ಡಿಸೈನೇ, ಅವರು 2 ಬ್ಲೌಸ್ ಈ ಡಿಸೈನೇ ಸೆಲೆಕ್ಟ್ ಮಾಡಿದರು. ಇದು ಬಂದುಬಿಟ್ಟು ಆ್ಯಶ್ ಆ್ಯಂಡ್ ಗೋಲ್ಡ್ ಕಲರ್ ಕಾಂಬಿನೇಷನಲ್ಲಿ ಮಾಡಿದ್ದೀವಿ. ಇದು ಕಲರ್ ಕಾಂಬಿನೇಷನ್ ಬಂದು ಹೇಗಿದೆ ಅಂದರೆ, ಆಲ್ಮೋಸ್ಟ್ ಅಲ್ಲಿ ಆ್ಯಶ್ ಜಾಸ್ತಿ ಯೂಸ್ ಆಗುತ್ತೆ. ಆಪ್ಷನ್ಸಲ್ಲಿ ಇರೋದು ನೋಡಿದ್ರೆ ನಾವು ಅದ್ರ ಮುಂದೆ ನಿಂತು ವೇಟ್ ಮಾಡಿ ಇದು ಔಟ್ಲೈನ್ ಎಲ್ಲ ನಾವು ಎದುರಿಗೆ ಇದ್ದು ಕೊಟ್ಟು, ಅದು ಸೇಮ್ ಆ್ಯಸ್ ಇಟ್ ಈಸ್ ಅದೇ ಕಲರ್ ಕಾಂಬಿನೇಷನ್ ಇಟ್ಟರೆ ಲುಕ್ ಬರೋಲ್ಲ ಅಂಥೇಳಿ ಪ್ರತಿಯೊಂದಕ್ಕೂ ಮ್ಯಾನ್ಯುವಲ್ ಇಟ್ಕೊಂಡು ಮಾಡಿದ್ದೀವಿ ಇದು ವರ್ಕು. ಇದೂ ತುಂಬ ಚೆನ್ನಾಗಿ ಬಂದಿದೆ ಫಿನಿಶಿಂಗ್ ಎಲ್ಲ. ಸ್ಲೀವ್ಸೂ ಲೈನ್ಸ್ ಆ್ಯಂಡ್ ಈ ಥರ ಕಟ್ ವರ್ಕ್ ಪ್ಯಾಟರ್ನಲ್ಲಿ ಫ್ಲವರ್ಸ್ ನೋಡ್ಬೋದು ನೀವು, ಎಷ್ಟು ತುಂಬ ಚೆನ್ನಾಗಿ ಬಂದಿದೆ ಇದು. ಆ್ಯಂಡ್ ನೆಕ್ಸ್ಟ್ ಇದು ಆಫರ್ ಇಟ್ಟಿದ್ದೆ ನಾನು ವಾಟ್ಸಪ್ಪಲ್ಲಿ. ಅವರು ವಾಟ್ಸಪ್ ಥ್ರೂ ಕಾಂಟ್ಯಾಕ್ಟ್ ಆಗಿದ್ದು ಆಫರ್ ಡಿಸೈನ್ ಇದೆ. ಆ್ಯಕ್ಚುಲಿ 5 ಬ್ಲೌಸಸ್ ಇದೆ ಆರ್ಡ್ರ್ ಕೊಟ್ಟರೆ ಆಫರ್ ಪ್ರೈಸ್ ಇತ್ತು, ಅವಾಗೇ ಆರ್ಡ್ರ್ ಮಾಡಿದ್ದವರು. ಇದೂ ತುಂಬ ಚೆನ್ನಾಗಿದೆ. ಈ ಡಿಸೈನ್ ಬಂದುಬಿಟ್ಟು ನಾನು ವರ್ಷ ಕ್ರಿಯೇಷನಲ್ಲಿ ತೊಗೊಂಡಿದ್ದೆ. ಇದೂ ತುಂಬ ಚೆನ್ನಾಗಿದೆ ಡಿಸೈನು. ಸ್ಲೀವ್ಸ್ ಬಂದುಬಿಟ್ಟು ಅವರು ಬಾರ್ಡ್ರ್ ಮೇಲೆ ಹಾಕಿ ಅಂದರೆ, ಆ್ಯಕ್ಚುಲಿ ಇದು ಮೆಹಂದಿ ಆ್ಯಂಡ್ ಗೋಲ್ಡ್ ಕಲರ್ ಓನ್ಲಿ ಕಾಂಬಿನೇಷನ್ ಇರೋದು. ನಾವು ಇದರಲ್ಲಿ ಸ್ವಲ್ಪ ಗ್ರೀನ್ ಯೂಸ್ ಮಾಡಿದ್ದೀವಿ. ಗ್ರೀನ್ ಯೂಸ್ ಮಾಡಿದ್ದರಿಂದ ಮಾತ್ರ ಇದು ಲುಕ್ ಬಂದಿದೆ. ಯಾಕಂದರೆ ಆಲ್ರೆಡಿ ಬಾರ್ಡ್ರ್ ಎಲ್ಲ ಗೋಲ್ಡ್ ಇದೆ, ಮತ್ತು ಬಾರ್ಡ್ರ್ ಬಿಟ್ಟು ವರ್ಕ್ ಮಾಡೋದಕ್ಕೆ ಬೇಡ ಅಂದರೆ ಅವ್ರು ಕಂಪಲ್ಸರಿ ಬಾರ್ಡ್ರ್ ಮೇಲೆ ವರ್ಕ್ ಬೇಕು ಅಂದರು. ಇನ್ನು ಆಪ್ಷನ್ ಇರಲಿಲ್ಲ, ಅದಕ್ಕೋಸ್ಕರ ಬಾಟ್ಲ್ ಗ್ರೀನ್ ಆ್ಯಂಡ್ ಮೆಹಂದಿ ಗ್ರೀನ್ ಕಲರ್ ಕಾಂಬಿನೇಷನ್ ಮಾಡಿ ವರ್ಕ್ ಮಾಡಿದ್ದೀವಿ. ಇದೂ ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್, ನೋಡ್ಬೋದು ನೀವು. ಸೇಮ್ ಫ್ರಂಟ್ ಬಂದುಬಿಟ್ಟು ಇದು ನಾರ್ಮಲ್ ನೆಕ್ಕೆ ಇದೆ, ಈ ಥರ ಸಿಂಪಲ್ಲಾಗಿ ಫ್ರಂಟ್ ನಾರ್ಮಲ್ ನೆಕ್ಕು. ಆ್ಯಂಡ್ ಸೇಮ್ ಆ್ಯಸ್ ಇಟ್ ಈಸ್ ಮತ್ತು ಇದೇ ಡಿಸೈನೇ ಬ್ಲೂ ಕಲರ್ ಮೇಲೆ ಮಾಡಿದ್ದೀವಿ. ನೋಡ್ಬೋದು, ಸ್ಯಾರಿಲಿ ಬಂದು ಪ್ಯಾರೆಟ್ ಗ್ರೀನ್ ಇದೆ, ಸ್ಯಾರಿ ಪ್ಯಾರೆಟ್ ಗ್ರೀನ್ ಆ್ಯಂಡ್ ಸ್ವಲ್ಪ ಬಾಟ್ಲ್ ಗ್ರೀನ್ ಯೂಸ್ ಮಾಡಿ ಗೋಲ್ಡ್ ಯೂಸ್ ಮಾಡಿ 3 ಶೇಡ್ಸ್ ಕೊಟ್ಟಿದ್ದೀವಿ ಇದಕ್ಕೂ. ಇದೂ ವರ್ಕ್ ತುಂಬ ಚೆನ್ನಾಗಿ ಬಂದಿದೆ. ಸೇಮ್ ಆ್ಯಸ್ ಇಟ್ ಈಸ್ ಇದೂ ಬಾರ್ಡ್ರ್ ಮೇಲೆ. ಆಲ್ಮೋಸ್ಟ್ ಅಲ್ಲೂ ನಾನು ಹೇಳೋದಕ್ಕೆ ಇಷ್ಟಪಡೋದೇನೆಂದರೆ, ಬಾರ್ಡ್ರ್ ಬಿಟ್ಟು ಮಾಡಿಸ್ಕೊಂಡ್ರೆ ವರ್ಕ್ ಚೆನ್ನಾಗಿರುತ್ತೆ. ಪ್ಲೇನ್ ಮೇಲೆ ಕಂಡಷ್ಟು ವರ್ಕ್ ಲುಕ್ಕು ಬಾರ್ಡ್ರ್ ಮೇಲೆ ಕಾಣಲ್ಲ. ನಾನು ಟ್ರೈ ಮಾಡಿದೆ ಅಲ್ಲಿಗೂ ಬಾರ್ಡ್ರ್ ಬಿಟ್ಟು ಹಾಕಿದರೆ ಬ್ಲೌಸ್ ಆಗುತ್ತಾ ಅಂತ, ಬಟ್ ಆಗಲಿಲ್ಲ. ಅದಕ್ಕೋಸ್ಕರನೇ ಇನ್ನು ಆಪ್ಷನ್ ಇಲ್ಲದೆ ಬಾರ್ಡ್ರ್ ಮೇಲೆ ಮಾಡಿದ್ವಿ. ಇದೂ ಚೆನ್ನಾಗಿದೆ. ಇದೆಲ್ಲ ನಾಳೆಗೆ ಅವ್ರಿಗೆ ಡಿಸ್ಪ್ಯಾಚ್ ಮಾಡಬೇಕು, ಡಿಸೈನ್ಸ್ ಕೊರಿಯರ್ ಮಾಡಬೇಕು. ಆಲ್ರೆಡಿ ಇವಾಗ ಒಂದು 4 ಡೇಸ್ ಆಯಿತು ಈ ಬ್ಲೌಸಸ್ ಎಲ್ಲ ಬಂದು, ಬಟ್ ನನಗೆ ಟೈಮ್ ಇರಲಿಲ್ಲ ಮಾಡೋದಕ್ಕೆ. ಅವ್ರು ಅರ್ಜೆಂಟ್ ಮಾಡೋದಕ್ಕೆ ಈಗ ನಾಳೆ ಡಿಸ್ಪ್ಯಾಚ್ ಮಾಡ್ತೀವಿ. ನಿಮಗೆಲ್ರಿಗೂ ಈ ಡಿಸೈನ್ಸ್ ಯಾವ ಥರ ಇಷ್ಟ ಆಯಿತು? ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.